ಹಾಯ್ ಎಲ್ಲ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ, ನಾವಿವತ್ತು ದಸರಾ ಹಾಲಿಡೇ ಅಂತ ಊರಿಗೆ ಹೋಗಿದ್ವಿ. ಅಲ್ಲಿ ಊರಲ್ಲೆಲ್ಲ ಏನೇನಿತ್ತು, ಏನೇನು ನಡೀತು ಅಂತ ನಾನಿವತ್ತಿನ ವೀಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಊರಿಗೆ ಹೋಗಿದ್ವಿ, ತುಂಬ ದಿನ ಆಗಿತ್ತು, ಮಳೆನೇ ಇರಲಿಲ್ಲ. ಕೆಲವರೆಲ್ಲ ಹೇಳ್ತಾಯಿದ್ರು, ನೀವು ದಸರಾ ಹಾಲಿಡೇಗೆ ರಜಕ್ಕೆ ಊರಿಗೆ ಬಂದಿರೋದ್ರಿಂದ ಮಳೆ ಬರ್ತಿದೆ ಅಂತ ಎಲ್ಲರೂ ಹೇಳ್ತಾಯಿದ್ರು. ತುಂಬಾ ಜೋರು ಅಂತಲೇ ಹೇಳ್ಬೋದು ಮಳೆ. ಹಾಗೆ ನಾವೆಲ್ಲನೂ ಮಕ್ಕಳೆಲ್ಲನೂ ಮನೆಗೆ ಹೋಗಿದ್ವಿ ಅಂತ, ಮಕ್ಕಳು ಏನಾದರೂ ತಿನ್ನೋದಕ್ಕೆ ಕೇಳ್ತಾ ಇರ್ತಾರೆ ಅಂದ್ಬಿಟ್ಟು ಸ್ವಲ್ಪ ಎಲ್ಲನೂ ತಿಂಡಿಗಳನ್ನ ಮಾಡ್ಕೊಂಡ್ವಿ. ರವೆ ಉಂಡೆ, ಹಾಗೆ ಕರ್ಜಿಕಾಯಿ, ಹಾಗೆ ನಿಪ್ಪಟ್ಟೆಲ್ಲನೂ ಸಹ ಮಾಡ್ಕೊತಾ ಇದ್ವಿ. ಫ್ರೀ ಟೈಮಲ್ಲಿ ಯಾರಾದರೂ ಹೆಲ್ಪಿಗಿದ್ರೇ ಈ ಥರ ತಿಂಡಿಗಳೆಲ್ಲನೂ ಮಾಡೋದಕ್ಕಾಗೋದು, ಒಬ್ಬೊಬ್ಬರೇ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರಜಕ್ಕೆ ಅಂತ ಊರಿಗೆ ಹೋಗಿದ್ವಲ್ಲ, ಸರಿ ರವೆ ಉಂಡೆ ಎಲ್ಲನೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಕ್ಕಳು ಮನೆಗೆ ಬಂದ್ರು ಬೆಂಗಳೂರಿಗೆ, ಏನಾದರೂ ತಿನ್ನೋದಕ್ಕೆ ಕೇಳ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ರವೆ ಉಂಡೆನ ಒಂದಿನ ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ವಿ. ಹಾಗೆ ನೆಕ್ಸ್ಟ್ ದಿನ ಎಲ್ಲನೂ ಒಂದೇ ದಿನ ಮಾಡೋದಕ್ಕಾಗಲ್ಲ ಅಂತ ಒಂದೊಂದು ದಿನ ಒಂದೊಂದು ತಿಂಡಿಗಳನ್ನ ರೆಡಿ ಮಾಡ್ಕೊತಾ ಇದ್ವಿ. ಹಾಗೆ ನೆಕ್ಸ್ಟ್ ದಿನ ಕರ್ಜಿಕಾಯಿನ ರೆಡಿ ಮಾಡ್ಕೊಂಡ್ವಿ. ಕರ್ಜಿಕಾಯಿ ಒಳಗಡೆ ನಾವು ತುಂಬೋದಕ್ಕೆ ಕಡಲೆ ಪುಡಿ ಮಾಡಿಕೊಂಡು, ಕೊಬ್ಬರಿ ಪುಡಿ ಮಾಡಿಬಿಟ್ಟು ಸಕ್ಕರೆನ ಮಿಕ್ಸ್ ಮಾಡಿ ಕರ್ಜಿಕಾಯಿ ಒಳಗಡೆ ಹಾಕೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಇದು ಒಂದಿನ ಎಲ್ಲನೂ ಸಹ ರೆಡಿ ಮಾಡ್ಕೊಂಡ್ವಿ. ಎಲ್ಪ್ಗೆ ಯಾರಾದರೂ ಒಬ್ಬರು ಇದ್ರೇ ಒಬ್ಬರು ಲಟ್ಸ್ಕೊಡೋದು, ಒಬ್ಬರು ತುಂಬಿ ಸ್ಟಫಿಂಗ್ನ ಮಾಡ್ಕೊಳ್ಳೋದು, ಒಬ್ಬರು ಎಣ್ಣೆಲಿ ಫ್ರೈ ಮಾಡಿ ಡ್ರೈ ರೋಸ್ಟ್ನ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ಈ ರೀತಿಯಾಗಿ ನಾವೆಲ್ಲರೂ ಕರ್ಜಿಕಾಯಿ ಮತ್ತು ರವೆ ಉಂಡೆನ ಒಂದಿನ ರೆಡಿ ಮಾಡ್ಕೊಂಡ್ವಿ. ರವೆ ಉಂಡೆನೂ ಸಹ ಒಂದಿನ ರೆಡಿ ಮಾಡ್ಕೊಂಡ್ವಿ. ಹಾಗೆ ಬೆಳಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಟೊಮೊಟೊ ಬಾತನ್ನ ರೆಡಿ ಮಾಡಿದ್ರು. ಸ್ವಲ್ಪ ನಾನೇ ಮಾಡಿಕೊಂಡು ನಾನೇ ತಿನ್ನೋದಕ್ಕೆ ಬೇಜಾರಾಗುತ್ತೆ. ಈ ರೀತಿಯಾಗಿ ಅಮ್ಮ ಮನೆಗೆ ಅವಾಗ ಊರಿಗೆ ಹೋದಾಗೆಲ್ಲ ಅವ್ರು ಏನಾದರೂ ರೆಡಿ ಮಾಡಿಕೊಡ್ತಾ ಇರ್ತಾರೆ, ನಾವಿಂದ ಏನಿದ್ರು ಕುತ್ಕೊಂಡು ತಿಂದು ಎಂಜಾಯ್ ಮಾಡಿಕೊಂಡು ಬರೋದಷ್ಟೇನೆ. ಈ ಹಾಲನ್ನ ನಾನು ಏನಕ್ಕಪ್ಪ ತರಿಸ್ದೆ ಅಂತ ಅಂದರೆ, ಕರು ಹಾಕಿತ್ತು, ಹಾಲು ಸಾಕಾಗ್ತಾ ಇರಲಿಲ್ಲ, ಕರುಗೆ ತುಂಬಾ ಬಡ್ಕೊತಾ ಇತ್ತು. ಸರಿ ಅಂದ್ಬಿಟ್ಟು ಒಂದು ಪ್ಯಾಕೆಟ್ನ ಹಾಲನ್ನ ತರಿಸ್ಬಿಟ್ಟು ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಕರು ಕೂಗ್ತಿತ್ತಲ್ಲ ಅಂದ್ಬಿಟ್ಟು ಕೊಟ್ವಿ. ಹಾಲು ಸ್ವಲ್ಪ ಬಿಸಿನೀರನ್ನ ಮಿಕ್ಸ್ ಮಾಡಿಬಿಟ್ಟು ಇಟ್ವಿ. ಅದು ಕುಡಿಯುತ್ತೆ ಅಂತ ನೋಡಿದ್ವಿ. ಅದು ತಾಯಿ ಜೊತೆ ಅವ್ರ ಅಮ್ಮನ ಜೊತೆ ಕುಡಿದು ರೂಢಿ ಆಗಿಬಿಟ್ಟು ಈ ಥರ ಪಾತ್ರೆಯಲ್ಲಿ ಕುಡಿತಾ ಇರಲಿಲ್ಲ, ನಮಗೆ ಕುಡ್ಸೋದಕ್ಕೆ ಬರಲಿಲ್ಲ. ನಮ್ಮಪ್ಪ ಬಂದರು, ಅವ್ರ ಹತ್ರ ಕೊಟ್ವಿ. ಅವರು ಬಾಯಿ ಒಳಗಡೆ ಕೈ ಹಾಕ್ಬಿಟ್ಟು ಏನೋ ಒಂಥರ ಕುಡಿಯೋ ಥರ ಮಾಡಿ ಕುಡಿಸಿದ್ರು. ಎಷ್ಟು ಹೊಟ್ಟೆ ಹಶ್ವಾಗಿತ್ತೋ ಎಲ್ಲನೂ ಸಹ ಕುಡಿದ್ಬಿಡ್ತು. ನೋಡಿ, ಕುಡಿದ್ಬಿಟ್ಟು ನೀಟಾಗಿ ಅದ್ರ ಪಾಡ್ಗದು ಆಟ ಆಡ್ಕೊತಾ ಇದೆ. ಹಾಲು ಸಾಕಾಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಪಾಕೆಟ್ ಹಾಲನ್ನ ತರಿಸ್ಬಿಟ್ಟು ಕುಡಿಸಿದ್ವಿ. ಇವಾಗ ಸ್ವಲ್ಪ ಅದಕ್ಕೆ ಎನರ್ಜಿ ಬಂತು, ಆಟ ಆಡ್ಕೊತಾ ಇದೆ. ಹಾಗೆ ನೆಕ್ಸ್ಟು ಇನ್ನೂ ಸ್ವಲ್ಪ ತಂಬಿಟ್ಟನ್ನೆಲ್ಲನೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಲ್ಲನ ಚಚ್ತಿದ್ದಾರೆ. ಏನಾದರೂ ಒಂದು ಮನೆಗೆ ಹೋದಾಗ್ಲಷ್ಟೇ ನಾವು ಮಾಡ್ಕೊಳ್ಳೋದಕ್ಕಾಗೋದು. ಕರ್ಜಿಕಾಯಿ ರೆಡಿ ಇತ್ತು. ಸರಿ, ನೆಕ್ಸ್ಟ್ ಡೇ ಬಿಸಿ ಆವಾಗಲೇ ಮಾಡಿ ನಾವು ಆವಾಗಲೇ ತಿನ್ನೋದಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ತಿಂದೆ, ತುಂಬಾ ಟೇಸ್ಟ್ ಅಂತಲೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ದಿನ 3ನೇ ದಿನ ನಾವು ನಿಪ್ಪಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ನಿಪ್ಪಟ್ಟೆಲ್ಲನೂ ಅಮ್ಮನೇ ಹದ ಹಾಕಿ ಎಲ್ಲನೂ ಕಲಸಿ ರೆಡಿ ಮಾಡಿಟ್ಟಿದ್ರು. ಒಬ್ಬರು ಉಂಡೆ ಮಾಡಿಕೊಟ್ರೆ, ಒಬ್ಬರು ತಟ್ಟಿ, ಒಬ್ಬರು ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ವಿ. ಬರೀ ಸ್ವೀಟೇ ತಿಂದು ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ರವೆ ಉಂಡೆ ಮತ್ತು ಕರ್ಜಿಕಾಯಿನ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಸ್ವಲ್ಪ ನಿಪ್ಪಟ್ಟು ಸಹ ಪ್ರಿಪೇರ್ ಮಾಡ್ಕೊಂಡ್ವಿ. ನಿಪ್ಪಟ್ಟಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಕ್ರಿಸ್ಪಿಯಾಗೆ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ವಿ, ಕ್ರಿಸ್ಪಿಯಾಗೆ ಚೆನ್ನಾಗಿತ್ತು. ಕರಿಬೇವು ಅಲ್ಲಲ್ಲೇ ಬಾಯಿಗೆ ಸಿಗೋ ಥರ, ಮತ್ತು ಕಡಲೆನ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ವಿ. ಆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇವಾಗ ಹೆಂಗೂ ಮಳೆ ಬರ್ತಾ ಇರೋದಕ್ಕೂ ಕರಕರವಾಗಿ ಏನಾದರೂ ತಿನ್ನಬೇಕು ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಿಪ್ಪಟ್ಟೆಲ್ಲನೂ ಒಂದಿನ ರೆಡಿ ಮಾಡ್ಕೊಂಡ್ವಿ. ಸಿಕ್ಕಾಪಟ್ಟೆ ಮಳೆ ಅಂತಲೇ ಹೇಳ್ಬೋದು. ಮಳೆನೇ ಇರಲಿಲ್ಲ, ತುಂಬ ದಿನ ಆಗಿತ್ತು. ಊರಲ್ಲಿ ಹುಲ್ಲೆಲ್ಲ ಅಂತೂ ಹಸುಗಳಿಗೆ ಹುಲ್ಲಿರಲಿಲ್ಲ, ಮತ್ತು ಬಾವಿಲಿ ಕೆರೆಯಲ್ಲೆಲ್ಲ ನೀರೇ ಇರಲಿಲ್ಲ. ಸಿಕ್ಕಾಪಟ್ಟೆ ಮಳೆ ಅಂತಲೇ ಹೇಳ್ಬೋದು. ಆ ಥರ ಮಳೆ ಯಾವತ್ತೂ ನೋಡೇ ಇರಲಿಲ್ಲ ನಾನು. ಸುಮಾರು ಸಂಜೆ 6 ಗಂಟೆಗೆ ಸ್ಟಾರ್ಟ್ ಆಗಿದ್ದಕ್ಕೆ ಬೆಳಗ್ಗೆ 8 ಗಂಟೆವರೆಗೂ ಬಂದಿದೆ. ಸಿಕ್ಕಾಪಟ್ಟೆ ಜೋರು ಅಂತಲೇ ಹೇಳ್ಬೋದು. ಮನೆ ಒಳಗಡೆ ಎಲ್ಲನೂ ಹಂಚಿನ ಮನೆ ಆಗಿರೋದ್ರಿಂದ ಅದು ಸಂದಿ ತೂತಿಂದ ಎಲ್ಲನೂ ಸಹ ನೀರು ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಸಿಕ್ಕಾಪಟ್ಟೆ ಮಳೆ ಬಂತು. ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಹಸುಗಳಿಗೆ ಹುಲ್ಲುಗಳಾಗಲಿ ಎಲ್ಲನೂ ಸ್ವಲ್ಪ ಚಿಗುರು ಹೊಡೆದು ಚೆನ್ನಾಗಿ ಬರೋ ಥರ ಆಯಿತು. ಸ್ವಲ್ಪ ಕೆರೆಗಳಿಗೂ ಸಹ ನೀರು ಬರೋ ಥರ ಆಯಿತು.
ಸ್ವಲ್ಪ ಎಲ್ರಿಗೂ ರೈತರಿಗೂ ಸ್ವಲ್ಪ ಸಮಾಧಾನ ಸಿಕ್ತು ಈ ಮಳೆ ಬಂದಿದ್ದು. ಇವಾಗ 2 ಡೇಸ್ ಆಯಿತು, ಆಗಿನ್ನೂ ಮಳೆ ಬಂದಿಲ್ಲ. ಅವತ್ತಿನ ದಿನ ಮಾತ್ರ ಸಿಕ್ಕಾಪಟ್ಟೆ ಮಳೆ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟು ನಮ್ಮದು ಟೈಮ್ ಮುಗೀತು, 4 ಡೇಸ್ಗೆ ಅಂತ ಹೋಗಿದ್ವಿ, ಮುಗೀತು. ಅಮ್ಮ ಊರಿಗೆ ತೊಗೊಂಡೋಗ್ರಿ ಅಂದ್ಬಿಟ್ಟು ಕರಿಬೇವು ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಎಲ್ಲನೂ ಕಿತ್ಕೊಡ್ತಾಯಿದ್ರು. ಹಳ್ಳಿ ಕಡೆಯಿಂದ ಬಂದ್ರೇ ಸೊಪ್ಪು ತರಕಾರಿ ಆ ಥರದಷ್ಟೇ ಊರಿಗೆ ತೊಗೊಂಬರೋಕ್ಕಾಗೋದು. ಹಾಗೆ ನೆಕ್ಸ್ಟು ಸಂಡೇ ಊರಿಗೆ ಬಂದ್ವಿ. ಸಂಡೇ ನೈಟ್ ಆಯಿತು ಊರಿಗೆ ಬರೋದಕ್ಕೆ. ಕೆಲಸ ಮುಗಿಸಿ ನಮ್ಮ ಮನೆಯವ್ರು ಬಂದು ಊರಿಂದ ಕರ್ಕೊಂಡು ಬಂದರು ಸಂಡೇ ನೈಟು. ಹಾಗೆ ಮಂಡೇ ನಾನೊಂದು ಮೀಶೋದಲ್ಲಿ ಡ್ರೆಸ್ನ ಆರ್ಡ್ರು ಮಾಡಿದ್ದೆ. ಈ ಡ್ರೆಸ್ ಬಂದು 2 ಡ್ರೆಸ್ ಇದೆ, ಸಿಂಪಲ್ಲಾಗಿ ಮನೆಗೆ ಹಾಕೋಬೋದು. ಕಾಟನ್ ಡ್ರೆಸ್ಸು ವಿತ್ ಟಾಪು ಮತ್ತು ಪ್ಯಾಂಟು ಸೆಟ್ ಬಂದಿದೆ. ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕ್ವಾಲಿಟಿ ವೈಸು. ನೋಡಿ, ಒಂದು ಮೆರೂನ್ ಕಲರು ಹಾಗೆ ಇನ್ನೊಂದು ಬ್ಲೂ ಕಲರು. ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದೆರಡು ಬಂದು ಟಾಪ್ ಬಂದು ಜಸ್ಟು 600 ರುಪೀಸು. ಒನ್ ಟಾಪ್ ಬಂದು 300 ರುಪೀಸ್ ಬಂತು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನಾನಿಲ್ಲಿ XXLನ ಆರ್ಡರ್ ಮಾಡಿದೆ. ಒಂದ್ಸಲ XXL ಆರ್ಡ್ರು ಮಾಡಿದ್ದೆ, ಸಿಂಗಲ್ XL ಆ ಥರ ಬಂದುಬಿಡುತ್ತೆ, XL M ಅಂತ ಬಂದುಬಿಡುತ್ತೆ. ಅದಕ್ಕೆ ನಾನು ನೋಡೋಣ ಸ್ವಲ್ಪ ದೊಡ್ಡದೇ ಇಲ್ಲಿ ಸ್ಟಿಚ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು XXLನ ಆರ್ಡ್ರು ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಅಂತಲೇ ಹೇಳ್ಬೋದು. ಈ ಥರ ಕಲರ್ಸು ನನ್ನ ಹತ್ರ ಇರಲಿಲ್ಲ. ಸರಿ ಮನೆಗೆ ಮತ್ತು ನಾನು ಸ್ಕೂಲ್ ಹತ್ರ ಆವಾಗ ಹೋಗ್ತಾ ಇರ್ತೀನಿ, ಆಚೆ ಕರ್ಕೊಂಡೋಗಿ ಬಿಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು 2 ಡ್ರೆಸ್ನ ಆರ್ಡ್ರು ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ನಾನು ಯಾವಾಗಲೂ ಮಕ್ಳಿಗಾಗಲಿ ನನಗಾಗಲಿ ಮೀಶೋದಲ್ಲೇ ಬಟ್ಟೆಗಳನ್ನ ಆರ್ಡ್ರು ಮಾಡೋದು. ತುಂಬಾ ಚೆನ್ನಾಗಿರುತ್ತೆ ಮೀಶೋದಲ್ಲಿ. ಇನ್ಯಾವುದ್ರಲ್ಲೂ ನಾನು ಆರ್ಡ್ರು ಮಾಡೋದಕ್ಕೆ ಹೋಗಲ್ಲ. ಮೀಶೋ ಆ್ಯಪಿಂದ ಆರ್ಡ್ರು ಮಾಡಿ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಂದು ಕಾಟನ್ನು, ಪ್ಯೂರ್ ಕಾಟನ್ ಅಂತಲೇ ಹೇಳ್ಬೋದು. ಎಲ್ಲನೂ ಡಬಲ್ ಸ್ಟಿಚಸ್ನ ಹಾಕಿ ಪ್ಯಾಂಟೆಲ್ಲನೂ ಕಂಫರ್ಟೇಬಲ್ ಆಗಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಪ್ಯಾಂಟು ಮತ್ತು ಟಾಪು ತುಂಬಾ ಕಾಟನ್ನಲ್ಲಿ ಚೆನ್ನಾಗಿದೆ. ಹಾಗೆ ನೆಕ್ಸ್ಟು ಇನ್ನೊಂದು ಬ್ಲೂ ಕಲರ್ನ ತೊಗೊಂಡೆ. ನನಗೆ ಪರ್ಪಲ್ ಕಲರ್ದು ಮೆರೂನ್ ಕಲರ್ ಇಷ್ಟ ಆಯಿತು. ನನಗೆ ಇದು ಸ್ವಲ್ಪ ಅಷ್ಟು ಇಷ್ಟ ಆಗಲಿಲ್ಲ. ಸರಿ ಇನ್ನೇನು ಕ್ವಾಲಿಟಿ ಎಲ್ಲನೂ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ರಿಟರ್ನ್ ಮಾಡೋದಕ್ಕೆ ಹೋಗಲಿಲ್ಲ. ನಮಗೇನಾದರೂ ಅಷ್ಟೊಂದು ಇಷ್ಟ ಆಗಿಲ್ಲ ಅಂತಂದರೆ ನಾವು ಬೇಕಂದರೆ ರಿಟರ್ನ್ನ ಮಾಡ್ಬೋದು. ತೊಗೊಂಡಿದ್ದ ತಕ್ಷಣ ರಿಟರ್ನ್ ಮಾಡಿದ್ರೆ 1-2-3 ಅವರ್ಸಲ್ಲೆಲ್ಲನೂ ರಿಟರ್ನ್ ಆಗಿ ಮತ್ತು ಅಲ್ಲೇ ನಮಗೆ ಅಮೌಂಟು ಬಂದುಬಿಡುತ್ತೆ. ನೋಡಿ, ಈ ರೀತಿಯಾಗಿ ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಂಥ ಗ್ರ್ಯಾಂಡ್ ಅಂತಲೂ ಏನು ಹೇಳೋದು ಆಗಿಲ್ಲ. ನಾವು ಮನೇಲಿ ಹಾಕ್ಕೊಂಡು ಡೈಲಿ ವೇರ್ಗೆ ಯೂಸ್ ಮಾಡೋದಕ್ಕೆ ಕಂಫರ್ಟೇಬಲ್ ಆಗಿ ಬೇಸಿಗೆಗಾಲದಲ್ಲಿ ಹಾಕ್ಕೊಂಡು ಅಥವಾ ಎಲ್ಲಾದರೂ ಹೋಗೋ ಬರೋದಕ್ಕೆ ಸಿಂಪಲ್ಲಾಗಿ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎರಡೂ ಅಷ್ಟೇ ತುಂಬಾ ಚೆನ್ನಾಗಿದೆ ಕಲರ್ ವೈಸ್ಗಳಂತೂ. ಒಂದು ಬ್ಲೂ ಹಾಗೆ ಇನ್ನೊಂದು ಮೆರೂನ್ ಕಲರು. ನನಗಿಷ್ಟ ಆಗಿತ್ತು ಮೆರೂನ್ ಕಲರ್ ತುಂಬಾ ಇಷ್ಟ ಆಯಿತು. ಸ್ವಲ್ಪ ಈ ಬ್ಲೂ ರಾಮ ಗ್ರೀನ್ ಅಂತ ಬರುತ್ತಲ್ವ, ಸ್ವಲ್ಪ ಆ ಥರ ಕಲರ್ ನನಗೆ ಇಷ್ಟ ಆಯಿತು. ಎರಡೂ ಅಷ್ಟೇ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ತುಂಬಾ ಹಾಗೆ ಇಷ್ಟ ಆಯಿತು. ಸರಿ ಹಾಕಿ ನೋಡೋಣ ಎಷ್ಟು ಸ್ಟಿಚ್ ಮಾಡಬೇಕು ಅಂತ ನಾನಿಲ್ಲಿ ಹಾಕ್ಕೊಂಡೆ. ನನಗೆ ಮೆರೂನ್ ಕಲರ್ ಇಷ್ಟ ಆಗಿರೋದ್ರಿಂದ ಮೊದಲು ನಾನು ಅದನ್ನೇ ಹಾಕ್ಕೊಂಡೆ. ಎಲ್ಲನೂ ತುಂಬಾ ಕಂಫರ್ಟೇಬಲ್ ಆಗಿದೆ. ಸ್ವಲ್ಪ ಸ್ಟಿಚ್ ಮಾಡ್ಕೊಬೇಕು ಸೈಡಲ್ಲಿ ಮತ್ತು ಸ್ಲೀವ್ಸ್ನ. ಇನ್ನೆಲ್ಲ ಪ್ಯಾಂಟ್ ಅಂತೂ ತುಂಬಾ ಕಂಫರ್ಟೇಬಲ್ ಆಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಇನ್ನೂ 1-2 ಡ್ರೆಸ್ನ ಆರ್ಡ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೀಶೋ ಆ್ಯಪಲ್ಲಿ ನಮಗೆ ಯಾವ್ಯಾವ ರೀತಿಯ ಸೀರೆ ಬೇಕಾ, ಡ್ರೆಸ್ ಬೇಕಾ ಅಥವಾ ಡ್ರೆಸ್ ಮೆಟೀರಿಯಲ್ ಬೇಕಾ, ನಮಗೇನು ಬೇಕು ಎಲ್ಲನೂ ಸಿಗುತ್ತೆ. ಆದರೂ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಅಷ್ಟೇ ಅದರಲ್ಲೇ ಮೀಶೋದಲ್ಲೇ ಸಹ ಆರ್ಡ್ರು ಮಾಡಿ ನನಗೆ ಡ್ರೆಸ್ ಬೇಕಾ, ಟಾಪ್ಗಳು ಬೇಕಾ ಅಥವಾ ಜ್ಯುವೆಲರ್ಸಿಗಳು ಬೇಕಾ ಎಲ್ಲನೂ ಸಹ ನಾನು ಅದರಲ್ಲೇ ಆರ್ಡ್ರು ಮಾಡಿ ತರಿಸ್ಕೊಳ್ಳೋದು. ಹಾಗೆ ಇನ್ನೂ ಒಂದು ಹಬ್ಬಕ್ಕೆ ಟೀ ಶರ್ಟ್ಗಳು ಇರಲಿಲ್ಲ ಡೈಲಿ ವೇರ್ಗೆ. ಸರಿ ಅಂದ್ಬಿಟ್ಟು ಅವನಿಗೂ ಸಹ ಕಾಂಬೋ ಆಫರ್ನ ಬಿಟ್ಟಿದ್ದರು. ಅವನಿಗೂ ಸಹ ಶರ್ಟ್ಗಳನ್ನ ಆರ್ಡ್ರು ಮಾಡಿದೆ. ಇಲ್ಲಿ ಬಂದು 4 ಶರ್ಟ್ಗಳು ಆರ್ಡ್ರು ಮಾಡಿದ್ದೆ ನಾನು ಅಂದ್ಕೊಂಡೆ 3 ಶರ್ಟ್ ಬಂದಿರಬೇಕು ಅಂತ. ಆ 2 ಶರ್ಟ್ ಇದ್ವಲ್ಲ ಪಿಂಕ್ ಕಲರಲ್ಲಿ, ರೆಡ್ ಕಲರಲ್ಲಿ, ಅದರಲ್ಲೇ ಇನ್ನೂ ಒಂದು ಕಲರ್ ಇದೆ ನೋಡಿ, ಈ ಕಲರ್ ಇದೆ. ಅಂದರೆ 310ಗೆ 4 ಪೀಸಸ್ದು ಟೀ ಶರ್ಟ್ಗಳು ಬಂದಿದೆ. ನಾನಿಲ್ಲಿ 2-3 ಇಯರ್ಸ್ದು ಆರ್ಡ್ರು ಮಾಡಿದ್ದೆ. ಅವನಿಗಂತೂ ತುಂಬಾ
ಸೂಟ್ ಆಗ್ತಿತ್ತು. ಎಲ್ಲ ಕಲರ್ಸೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ ಇದು ಮಕ್ಕಳಿಗೆ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ. ಅದು ಇದು ಹಾಕಿ ಮಕ್ಕಳಿಗೆ ಹಿಂಸೆ ಪಡೋ ಬದಲು ಈ ಥರ ಟಿ ಶರ್ಟ್ಗಳನ್ನ ಹಾಕಿ ಒಂದು ಜೀನ್ಸ್ ಪ್ಯಾಂಟ ಹಾಕಿ ಯೂಸ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ನೋಡಿ ಈ ಕಲರು ಅಷ್ಟೇ ಬ್ಲ್ಯಾಕ್ ಜೀನ್ಸ್ ಹಾಕಿ ಈ ಟಿ ಶರ್ಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲನೂ ಕಾಟನ್ನು, ಮಕ್ಕಳಿಗೆ ಕಂಫರ್ಟೇಬಲ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಕಾಟನ್ ಟಿ ಶರ್ಟ್ಗಳು ಆ ಥರನೇ ತೊಗೊಳೋದಕ್ಕಾಗೋದು. ಎಕ್ಸ್ಪೆಂಡ್ ಆಗುತ್ತೆ, ಚೆನ್ನಾಗಿ ಟೈಟಾಗಿ ಫಿಟ್ಟಿಂಗಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಇನ್ನೊಂದು ಬಂದು ಇದು ಗ್ರೀನು, ಇದು ಅಷ್ಟೇ ಕಾಲರ್ ಬಂದು 2 ಬಟನ್ ಬಂದಿದೆ. ಇದೂ ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ದೊಡ್ಡವ್ರಿಗೆ ಟಿ ಶರ್ಟ್ಗಳು ಬರುತ್ತೆ, ಮಕ್ಕಳು ಸಹ ಈ ಥರ ಟಿ ಶರ್ಟ್ಗಳು ಬಂದಿದೆ. 1 ಜೋಬ್ ಬಂದು 2 ಬಟನ್ ಬಂದು ಕಾಲರ್ ಬಂದಿದೆ. ಇದೂ ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇದು ಬಂದು ನೆವಿ ಬ್ಲೂ ಕಲರು. ಇದು ಬಂದು ಕಾಲರು ರೌಂಡ್ ನೆಕ್ಕು. ಹಾಗೆ ಇದಕ್ಕೆ ಕಾಲರ್ ಇಲ್ಲ, 2 ಬಟನ್ ಇದೆ, ರೌಂಡ್ ನೆಕ್ ಅಂತಲೇ ಹೇಳ್ಬೋದು. ಸಿಂಪಲ್ ಆಗಿದ್ರೂ ಸ್ವಲ್ಪ ಒಂಥರ ಡಿಸೆಂಟಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಚಿಕ್ಕದಾಗಿ ಒಂದು ಪಾಕೆಟ್ನ ಕೊಟ್ಟಿದ್ದಾರೆ, ಆಗಲೇ 2 ಬಟನ್ಸು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದೂ ಅಷ್ಟೇ ಕಾಟನ್ದು, ಸಿಂಪಲ್ಲಾಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಿಮ್ಮನೇಲೂ ಸಹ ಮಕ್ಕಳುಗಳಿದ್ರೆ ಮೀಶೋ ಆ್ಯಪಿಂದ ಆರ್ಡ್ರ್ ಮಾಡಿ. ಬಟ್ಟೆಗಳಂತೂ ಹೇಳೋ ಹಾಗಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ 310ಗೆ 4 ಪೀಸಸ್ ಬಂದಿದೆ. ಎಲ್ಲ ಕಲರ್ಸೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅವನಿಗೇನಾದರೂ ಹೊಸ ಡ್ರೆಸ್ಗಳನ್ನ ಬಂದುಬಿಟ್ರೆ ಅದು ಹಾಕಿ ನೋಡಿಬಿಡ್ಬೇಕು ಆವಾಗಲೇ. ನೋಡಿ ನಾನು ಎಲ್ಲ ಶರ್ಟ್ಗಳನ್ನು ಹಾಕಿದ್ದೀನಿ, ತುಂಬಾ ಕಂಫರ್ಟೇಬಲ್ ಆಗಿ ಚೆನ್ನಾಗಿದೆ. ಫಿಟ್ಟಿಂಗು ಅಷ್ಟೇ ಹೇಳೋ ಆಗಿಲ್ಲ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಕಲರ್ಸೂ ಅವನಿಗೆ ಸೂಟ್ ಆಗ್ತಿದೆ. ನೋಡಿ ಈ ರೀತಿಯಾಗಿ ಎಲ್ಲ ಕಲರ್ಸ್ ಶರ್ಟ್ಗಳನ್ನು ಸಹ ಹಾಕ್ಕೊಂಡು ಅವನಿಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು.